ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡಿಕೊಳ್ತಾ, ಗುರುವಾರದ ಫಲಗಳ ಅಂದರೆ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ 2026 ಸಿಂಹ ರಾಶಿಯವರಿಗೆ ಯಾವುದರಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥ ಶಕ್ತಿ ಗುರು ಕೊಡುತ್ತೆ, ಯಾವುದರಲ್ಲಿ ಎಚ್ಚರಿಕೆಯನ್ನು ಶನಿ ಕೊಡುತ್ತೆ, ಇದು ಸಿಂಪಲ್ ಆಗಿರತಕ್ಕಂಥ ಮೆಥಡ್ ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗಿ ಯಾರು ಮಿಸ್ ಮಾಡಬೇಡಿ. ನೋಡಿ, ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಗುರುವಾರ ಈ ದಿನ ಚತುರ್ದಶಿ ತಿಥಿ ಇರುತ್ತೆ, ಕೃಷ್ಣಪಕ್ಷ, ಧೃತಿಯೋಗ ಇರ್ತಕ್ಕಂಥದ್ದು, ವಿಷ್ಟಿ ಹಾಗೆ ಶಕುನೀಕರಣ ಇರ್ತಕ್ಕಂಥ ಸಮಯ. ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 1:42 3 ಗಂಟೆ 7 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 6:37 8:02 ಗುಳಿಕ ಕಾಲ ಬೆಳಗ್ಗೆ 9:27 10:52 ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಬೆಳಗ್ಗೆ 10:34 11:15 ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ 2:42 3:23 ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಿದ್ದಾನೆ. ಅದರ ಶನಿಯ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲ ಇರ್ತಕ್ಕಂಥದ್ದಿರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಜೊತೆಗೆ ಕೆಲಸದ ವಿಚಾರ ಹಾಗೆ ಅಧಿಕಾರದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಷ್ಟವನ್ನು ತೋರಿಸ್ತಕ್ಕಂಥದ್ದಿರ್ತದೆ. ಅನ್ನೆಸರಿಯಾಗಿ ಕೋಪದಿಂದ ವಿರಸೆಗಳನ್ನು ತಳ್ಕೊಳ್ಳೋದು ಬೇಡ. ಇದನ್ನು ಕೋಪ, ವಿಪರೀತ ಕೋಪ ಇರತಕ್ಕಂಥ ದಿನ. ಜಾಗರೂಕರಾಗಿ ಹಣಕಾಸಿನ ವಿಚಾರದಲ್ಲಿ. ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭದ ದಿನವಲ್ಲ. ಎಲ್ಲಾದರೂ ಒಂದು ರೀತಿಯಾಗಿ ಸಮಸ್ಯೆಯನ್ನು ಕಾಡೋದ್ರಿಂದ ಶಿವನಿಗೆ ಕ್ಷೀರಾಭಿಷೇಕ, ತ್ರಯಂಬಕ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ವೃಷಭ ರಾಶಿಯವರ ಈ ದಿನದ ಫಲಾಫಲ, ಅಫ್ಕೋರ್ಸ್ ವೃಷಭ ರಾಶಿಯವರಿಗೆ ಒಂದು ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ದಾಂಪತ್ಯದ ವಿಚಾರಗಳಾಗಿರ್ಬೋದು, ಅಧಿಕಾರದ ವಿಚಾರಗಳಲ್ಲಾಗಿರ್ಬೋದು, ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಡೇ. ಖಂಡಿತವಾಗಿ ಶುಭವನ್ನು ತರುತ್ತೆ. ವಿದ್ಯಾರ್ಥಿ ಯಾವುದೇ ವರ್ಗದಲ್ಲಾಗಿರ್ತಕ್ಕಂಥ ವೃಷಭ ರಾಶಿಯವರಿಗೆ ಶುಭದ ದಿನ. ಮಿಥುನ ರಾಶಿಯವರ ಈ ದಿನದ ಫಲಾಫಲ, ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ. ಅಧಿಕಾರಿಗಳಿಂದ ಒಳ್ಳೆಯ ಪ್ರಶಂಸೆಯನ್ನು ತಗೊಳ್ತೀರಿ. ಬಟ್ ಶತ್ರು ಭಯ ಇರುತ್ತೆ, ಬಿ ಕೇರ್ಫುಲ್. ಅಷ್ಟೇ ಶತ್ರು ಭಯ ಇರುತ್ತೆ. ಸಹಪಾಠಿಗಳೇ ಶತ್ರುಗಳಾಗಿ ಪರಿಣಾಮವನ್ನು ಬೀರುತ್ತೆ. ದಾಂಪತ್ಯದಲ್ಲಿ ವಿರಸಗಳನ್ನು ತರತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಶುಭವನ್ನು ತರುತ್ತೆ. ವಿದ್ಯಾರ್ಥಿಗಳಿಗೆ ಶುಭವನ್ನು ತರತಕ್ಕಂಥ ದಿನ. ಕಟಕ ರಾಶಿಯವರ ಈ ದಿನದ ಫಲಾಫಲ ನೋಡಿ. ಕಟಕ ರಾಶಿಯವರಿಗೆ ಹಣಕಾಸಿನ ಬಗ್ಗೆ ಎಚ್ಚರ. ಸ್ವಲ್ಪ ಸೋಂಬೇರಿತನದಿಂದ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಕೆಲಸಗಳನ್ನು ಕಳ್ಕೊಳ್ತಕ್ಕಂಥದ್ದಿರ್ತದೆ. ಯಾರು ಕಟಕ ರಾಶಿಯಲ್ಲಿದ್ದೀರೋ ಅನಿವಾರ್ಯವಾಗಿ ನೀವು ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವನ್ನು ತರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ. ರಾಹು ಶಾಂತಿಯನ್ನು ಈ ಕಟಕ ರಾಶಿಯವರು ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಸಿಂಹರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಭೂಮಿಯ ವಿಚಾರದಲ್ಲಿ ಏಳಿಗೆ. ತುಂಬ ತುಂಬ ತಂದೆಯ ಆಸ್ತಿಯ ವಿಚಾರದಲ್ಲಿ ಕೂಡ ಶುಭವನ್ನು ತರ್ತಕ್ಕಂಥದ್ದು. ಅದರ ಬಗ್ಗೆ ವೃದ್ಧಿ ಇರತಕ್ಕಂಥಿರುತ್ತೆ. ವಾಹನಾದಿಗಳಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರತಕ್ಕಂಥದ್ದು ಇರ್ತದೆ. ಜೊತೆಗೆ ನೀವು ತ್ರಯಂಬಕ ಮಂತ್ರವನ್ನು ಜಪವನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಅಫ್ಕೋರ್ಸ್ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಹೆಚ್ಚಿನ ಪ್ರಶಸ್ತಿ ಸಿಗ್ತದೆ. ಅಂದರೆ ಅರ್ಥಾತ್ ಒಳ್ಳೆಯ ಲಾಭವನ್ನು ಸಿಗ್ತಕ್ಕಂಥದ್ದು ಈ ಕನ್ಯಾ ರಾಶಿಯವರಿಗೆ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ಕನ್ಯಾ ರಾಶಿಯು ವ್ಯಾಪಾರದ ಚಿಂತನೆಗಳ ಜೊತೆ ದಾಂಪತ್ಯದ ಜೀವನ ಕೂಡ ಶುಭವನ್ನು ತರ್ತಕ್ಕಂಥದ್ದು ಇದೆ.
ಆದಷ್ಟು ಕೂಡ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಶಿವನ ಆರಾಧನೆ ಮಾಡ್ಕೊಳ್ಳಿ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಶುಭವನ್ನು ತರುತ್ತೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ, ತುಲಾರಾಶಿಯವರಿಗೆ ಖಂಡಿತವಾಗಿ ಒಂದು ಲಾಭದ ದಿನವಾಗಿ ಪರಿಣಾಮ ಬರುತ್ತೆ. ಯಾರು ಕೆಲಸ ಹುಡುಕ್ತಾ ಇದ್ದೀರೋ ಆ ಕೆಲಸ ಪ್ರಶಸ್ತವಾಗಿ ಸಿಗ್ತಕ್ಕಂಥದ್ದು ಈ ತುಲಾರಾಶಿಯವರಿಗೆ ಲಭ್ಯವಾಗ್ತಕ್ಕಂಥದ್ದು. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ. ಹಣಕಾಸು ವಹಿವಾಟುಗಳು ಸ್ವಲ್ಪ ವೃದ್ಧಿ ಇರ್ತದೆ, ಆದರೆ ಸಾಲ ಬಾಧೆ ಒಂದು ಕಾಡ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ವೃಶ್ಚಿಕ ರಾಶಿಯವರಿಗೆ ಅಗಾಧವಾಗಿರ್ತಕ್ಕಂಥ ಜ್ಞಾನಶಕ್ತಿ, ಅಗಾಧವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ ಇರುತ್ತೆ. ಬಟ್ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತರತಕ್ಕಂಥದ್ದು ಇರ್ತದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯಾಗಿ 50-50 ಶುಭಾಶುಭಗಳು ಎರಡೂ ಇರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರು ಶಿವನ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಭೂಮಿಯ ವಿಚಾರದಲ್ಲಿ, ಭೂಮಿಗೆ ಬಂಡವಾಳ ಆಗ್ತಕ್ಕಂಥ ವಿಚಾರದಲ್ಲಿ ಇದು ಶುಭವನ್ನು ತರುತ್ತೆ. ಅನ್ಯತಃ ವಾಹನಾದಿಗಳಿಂದ ಆಗಿರ್ಬೋದು, ಕೆಲವೊಂದು ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ವ್ಯಾಜ್ಯಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಹಾಗೆ ಪ್ರಯಾಣಗಳು, ವಿದೇಶ ಪ್ರಯಾಣಗಳಿರ್ತಕ್ಕಂಥ ದಿನ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಆಸ್ತಿಯ ಬಗ್ಗೆ ಎಚ್ಚರ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ತರುತ್ತದೆ, ಈ ದಿನ ಉತ್ತಮವಿಲ್ಲ. ಮಕರ ರಾಶಿಯವರ ಈ ದಿನದ ಫಲಾಫಲ, ಅಫ್ಕೋರ್ಸ್ ಮಕರ ರಾಶಿಯವರಿಗೆ ಲಾಭದ ದಿನ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಲಾಭ. ಕ್ರಿಯೇಟಿವ್ ಫೀಲ್ಡ್ನಲ್ಲಿರ್ತಕ್ಕಂಥವ್ರಿಗೆ ದೀರ್ಘವಾಗಿ ಲಾಭವನ್ನು ಕಾಣ್ತಕ್ಕಂಥ ದಿನ. ವಿದ್ಯಾರ್ಥಿಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆಯಾ, ದಿ ಬೆಸ್ಟ್ ಡೇ ಕೂಡ ಆಗುತ್ತೆ, ಶುಭವಾಗುತ್ತೆ. ಕುಂಭರಾಶಿಯ ಈ ದಿನದ ಫಲಾಫಲ, ಹೆಸರು ಕೀರ್ತಿ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು ಇವರ ಧ್ಯೇಯವಾಗಿ ಪರಿಣಾಮವನ್ನು ಬೀರುತ್ತೆ. ಹಣಕಾಸು ವಹಿವಾಟುಗಳು ಅತ್ಯಂತ ಶುಭವನ್ನು ತರುತ್ತೆ, ಲಾಭವನ್ನು ತರತಕ್ಕಂಥಿರುತ್ತದೆ. ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಡೇ. ಕುಂಭರಾಶಿಯವ್ರಿಗೆ ಸಾಲದ ವಿಚಾರದಲ್ಲಿ ಶುಭವನ್ನು ತರತಕ್ಕಂಥಿರುತ್ತೆ, ಕೆಲಸದ ವಿಚಾರದಲ್ಲಿ ಶುಭವನ್ನು ತರತಕ್ಕಂಥದ್ದು ಕೂಡ ಈ ದಿನ ಕುಂಭರಾಶಿಯವ್ರಿಗೆ ಲಭ್ಯತೆ ಇದೆ. ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ನೋಡಿ, ಮೀನರಾಶಿಯವ್ರಿಗೆ ಸೋಂಬೇರಿತನ ತುಂಬ ಕಾಡುತ್ತೆ. ವಿದ್ಯಾರ್ಥಿಗಳಲ್ಲಿ ಹಿನ್ನಡೆ ತರತಕ್ಕಂಥ ದಿನ. ವ್ಯಾಪಾರ ಸಾಧಾರಣವಾಗಿರುತ್ತೆ, ಜಸ್ಟ್ ನಾಲೆಡ್ಜ್ ಉಪಯೋಗಿಸ್ಕೊಡ್ತೀರಾ, ಆದರೆ ಮುಂದೆ ಕೆಲಸ ಮಾಡೋದು ಇದೇ ನಿಮ್ಮ ಸ್ಥಿತಿಯಾಗಿ ಪರಿಣಾಮವನ್ನು ಬರುತ್ತೆ. ಬಿಡಪ್ಪ ನೋಡ್ಕೊಳ್ಳೋಣ ಅಂತಕ್ಕಂಥ ಮನೋಭಾವ ಬರುತ್ತೆ. ಹಣಕಾಸು ವಹಿವಾಟು ಆ್ಯಂಡ್ ಅಫ್ಕೋರ್ಸ್ ಅಂಡ್ ಚೇಂಜ್ ಆಫ್ ಜಾಬ್ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಈ ದಿನ ಕಾಣಿಸ್ಕೊಳ್ಳುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, 2026 ಸಿಂಹ ರಾಶಿಯವರಿಗೆ ಇದು ಆಧ್ಯಾತ್ಮಿಕವಾಗಿ ಸಾಧಿಸ್ತಕ್ಕಂಥ ಕಾಲ. ಬಟ್ ಅಫ್ಕೋರ್ಸ್ ನಿಮಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏರುಪೇರಾಗ್ತದೆ, ಕೆಲಸದ ವಿಚಾರದಲ್ಲಿ ಏರುಪೇರಾಗ್ತದೆ. ಬಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ವಿದೇಶ ಪ್ರಯಾಣ, ಇದರಲ್ಲೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಬಟ್ ಶತ್ರುಬಾಧೆ ಅಂತೂ ಖಂಡಿತ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಸಿಂಹರಾಶಿಯವರು ಮಾಡ್ಕೊಳ್ಳಿ. ಇದು ಆಧ್ಯಾತ್ಮಿಕ ಸಾಧಕರಿಗೆ ವಿಶೇಷವಾಗಿರ್ತಕ್ಕಂಥ ಕಾಲ. ರಿಸರ್ಚ್ ರಿಲೇಟೆಡ್ ಕೆಲಸಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ವಿಶೇಷವಾಗಿರ್ತಕ್ಕಂಥ ಕಾಲವಾಗಿ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.